ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇವತ್ತಿನ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಅವರೆಕಾಳು ಮಿಕ್ಸ್ಚರ್. ನಮ್ಮ ಕಡೆ ಇದನ್ನು ಎಣ್ಗಾಳು ಅಂತ ಹೇಳ್ಬಿಟ್ಟು ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದನ್ನು ನೀವು ಟ್ರೈ ಮಾಡಿದ್ರೆ ಮಾತ್ರ ಮರಿಬೇಡಿ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬೇಡ ಬನ್ನಿ. ಫಸ್ಟು 250 ಗ್ರಾಮಷ್ಟು ಕಡಲೆ ಬೀಜ ಬೇಕಾಗುತ್ತೆ. ಹಾಗೆಯೇ 150 ಗ್ರಾಮಷ್ಟು ಹುರ್ಗಡಲೆ, ಮಾಮೂಲಿ ಸಾಂಬಾರಿಗೆಲ್ಲ ಕಡಲೆ ಬೆಳೆಸ್ತೀವಲ್ಲ ಅದು. ಹಾಗೆಯೇ 100 ಗ್ರಾಮಷ್ಟು ಅವಲಕ್ಕಿ, ಮಾಮೂಲಿ ನೀವು ತಿಂಡಿಗೆ ಬೆಳೆಸ್ತಿಲ್ಲ ಆ ಅವಲಕ್ಕಿನೇ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆಯೇ ಒಂದು ದಪ್ಪು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಸಣ್ಣದಾದರೆ 2 ತೊಗೊಬೋದು. ಹಾಗೆಯೇ 3 ಒಣಮೆಣ್ಸಿನ್ಕಾಯಿ ಇಷ್ಟು. ಹಾಗೆಯೇ ಅವರೆಕಾಳನ್ನ ನೀವು ಬಿಡಿಸಿ ನೆನೆ ಹಾಕಿ ಅದನ್ನು ಚಿಲುಕಿಸಿ ಇಟ್ಕೊಂಡಿರ್ಬೇಕಾಗುತ್ತೆ. ಅದ್ರ ಜೊತೆಗೆ ಖಾರಕ್ಕೆ ಅಂತೇಳಿ 1 ಟೇಬಲ್ ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ, ಉಪ್ಪು, ಹಾಗೆಯೇ ಚೂರು ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು. ಇದ್ರ ಜೊತೆಗೆ ಮಾಮೂಲಿಯಾಗಿ ನೀವು ಅವರೆಕಾಳು ಚಿಲುಕಿಸಿಟ್ಕೊಳ್ಳೋದು ಅಂತೇಳಿ ಗೊತ್ತಿರ್ತಲ್ವ, ಇದೇ ನೋಡಿ ಈ ಥರ ನಾನು ತೋರಿಸಿದ್ದೀನಲ್ಲ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಬಾಣಲೆ ಎಣ್ಣೆ ಕಾಯಿಸ್ಕೊಂಡು ನೀವು ಅವರೆಕಾಳು ಚಿಲುಕಿಸಿಟ್ಕೊಂಡಿರ್ತೀರಲ್ವ ಅದನ್ನು ನೀವು ಎಣ್ಣೆಲೇ ಕರಿಬೇಕಾಗುತ್ತೆ. ಎಲ್ಲನೂ ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಎಣ್ಣೆನೇ ಬಿಟ್ಕೊಂಡು ಒಂದು 2-3 ಬ್ಯಾಚ್ ಥರ ಮಾಡಿಕೊಂಡು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು ನೀವು. ಹಾಗೆಯೇ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ನೀವು ಹಾಕಿ ಹಿಂಗೆ ಸಡನ್ನಾಗಿ ಎತ್ತಲೇಬಾರ್ದು, ಅದು ಹಸಿ ಇರುತ್ತೆ. ಹಿಂಗೆ ನೀವು ತಿರುಗಿಸ್ಕೊತಾ ಇರಬೇಕಾಗುತ್ತೆ. ಕಮ್ಮಿ ಇದ್ರೂ 7 to 8 ಮಿನಿಟ್ಸ್ ಬೇಕಾಗುತ್ತೆ ಇದು ಒಂದು ಸಲ ಬೇಯೋಕ್ಕೇನೆ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಒಂದು 2 ಮಿನಿಟ್ಸ್ಗೂ ನಿಮಗೆ ಎತ್ತಿ ತೋರಿಸ್ತಿದ್ದೀನಿ. ಸೊ ಇವಾಗ ಒಂದು 50% ಬೆಂದಿದೆ ಇದು. ನೀವು ಬೇಕಂದರೆ ಒಂದು ಕಾಳನ್ನ ಎತ್ತಿ ಹಗ್ದು ನೋಡ್ಬೋದು, ಹಸಿ ಇಲ್ಲ ಅಂತಂದರೆ ಬೆಂದಿದೆ. ಇವಾಗ ನೋಡಿ ತೋರಿಸ್ತಿದ್ದೀನಲ್ವ ಯಾವ ರೀತಿ ಡ್ರೈ ಥರ ಆಗಿದೆ ಅಂತ. ಇವಾಗ ಇದು ಬೆಂದಿದೆ. ಇದು ಬೆಂದಮೇಲೆ ನೀವು ಸಪ್ರೇಟ್ ಒಂದು ಬೋಸಿಗೆ ಇದನ್ನು ಎತ್ತಿ ಇಟ್ಕೊಬೇಕಾಗತ್ತೆ. ಇದನ್ನು ನೀವು ಎಷ್ಟು ಚೆನ್ನಾಗಿ ಬೇಯಿಸ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೆಯೇ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಅವರೆಕಾಳು ಎಲ್ಲನೂ 2 ಬ್ಯಾಚಲ್ಲಿ ಬೇಯಿಸ್ಕೊಂಡಿದ್ದು ಆಯಿತು. ಸೊ ನೆಕ್ಸ್ಟ್ ನಾನು ತೊಗೊತಾ ಇರೋದು ಹುರ್ಗಡ್ಲೆ 150 ಗ್ರಾಮ್ ಅಂತ ಹೇಳಿದ್ನಲ್ಲ, ಅದೇನೇ ಎಣ್ಣೆ ಒಳಗಡೆ ಹಾಕ್ಕೊಂಡು ಫುಲ್ ಜೋರಾಗಿ ಇಟ್ಕೊಬೇಡಿ, ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ನೀವು ಹುರ್ಕೊಬೇಕಾಗುತ್ತೆ. ಇದೇನೊಂದು 2 ನಿಮಿಷಕ್ಕೆಲ್ಲ ಹುರಿದೋಗುತ್ತೆ, ತುಂಬ ಟೈಮ್ ತೊಗೊಳ್ಳಲ್ಲ. ಇದನ್ನು ನೀವು ಒಂದು 2 ನಿಮಿಷ ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ನೀವು ಇದನ್ನು ಬೇಯಿಸ್ಕೊಂಡು ಎತ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇದನ್ನು ಅಷ್ಟೇ ನೀವು ಅಗ್ದ್ಬಿಟ್ಟು ನೋಡ್ಬೋದು, ತುಂಬ ಮೆತ್ತಗಿರಬಾರ್ದು. ಆವಾಗ ನೀವು ಎಣ್ಣೆಯಿಂದ ಇದನ್ನು ಎತ್ಕೊಬೇಕಾಗತ್ತೆ. ಇದು ಮೇಯ್ನ್ ಇರೋದೇ ನೀವು ಯಾವ ರೀತಿ ಹುರ್ಕೊತೀರ ಐಟಮ್ಸ್ ಅದ್ರ ಮೇಲೆ ಇದ್ರ ಟೇಸ್ಟ್ ಹೋಗುತ್ತೆ. ಇದು ನೀಟಾಗಿ ಎಲ್ಲನೂ ಹುರ್ಕೊಂಡು ಮಾಡ್ಕೊಂಡ್ರೆ ಅಂದರೆ ಇದ್ರ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸಲ. ಹಾಗೆಯೇ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿದ್ರೆ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಹುರ್ಗಡ್ಲೆ ಆದಮೇಲೆ ಅವಲಕ್ಕಿ ಅಂತೂ ಸುಮ್ಮನೆ ಅದರೊಳಗಡೆ ಹಾಕಿ ತೆಗೆದುಬಿಡಬೇಕು 1 ಸೆಕೆಂಡಿಗೆ, ಅದು ಪುರಿ ಥರ ಹಿಂಗೆ ಉಬ್ಬಿಡುತ್ತೆ. ಸೊ ಇದನ್ನು ನೀವು ಫುಲ್ಲು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ಹಾಕಿ ತೆಗೆದೇ ಬಿಡಬೇಕು. ನೋಡಿ ನಾನೀಗ ಹಾಕಿದ ತಕ್ಷಣ ತೆಗಿತಾ ಇದ್ದೀನಿ. ಹಾಕಿದ ತಕ್ಷಣ ತೆಗಿಬೇಕು. ಇದೆಲ್ಲ ಎಷ್ಟು ಕ್ರಿಸ್ಪಿಯಾಗಿ ಚಳಿಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ನೀವು ಕೂಡ ಟ್ರೈ ಮಾಡಿ. ಇನ್ನು ಅವಲಕ್ಕಿನ ಹುರ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪನೇ ಎಣ್ಣೆನೇ ಬಿಟ್ಕೊಂಡು ಮಾಡ್ಕೊತಾ ಇದ್ದೀನಿ ಇದನ್ನು. ನೆಕ್ಸ್ಟು ಕಡಲೆ ಬೀಜನ ಹಾಕ್ಕೊಂಡು ಮಾಮೂಲಿಯಾಗಿ ನೀವು ಪುಳಿಯೋಗರೆ, ಚಿತ್ರಾನ್ನಕ್ಕೆಲ್ಲ ಯಾವ ರೀತಿ ಹುರ್ಕೊತೀರ ಅದೇ ರೀತಿ ತುಂಬ ಸೀಸೋಕ್ಕೆ ಹೋಗ್ಬೇಡಿ. ಇದು ಸೀಸ್ಬಿಟ್ರೆ ಅದ್ರ ಟೇಸ್ಟೇ ಹಾಳಾಗೋಗುತ್ತೆ. ಸೊ ಒಂದು ಮೀಡಿಯಮಾಗಿ ನೀಟಾಗಿ ನೋಡಿಕೊಂಡು ಹುರ್ಕೊಬೇಕು. ಯಾವುದೇ ಆದ್ರೂ ಎಣ್ಣೆನ ತೆಗೆದ ತಕ್ಷಣ ಸ್ವಲ್ಪ ಮೆತ್ತಗೆ ಇರುತ್ತೆ, ಬಟ್ ಆರಿದ ಮೇಲೆ ಅದು ಕ್ರಿಸ್ಪಿ ಆಗುತ್ತೆ. ಇನ್ನು ನೋಡಿ ಕಡಲೆ ಬೀಜನೂ ಹುರ್ಕೊಂಡು ಎತ್ತಿ ಇಟ್ಕೊತಾ ಇದ್ದೀನಿ. ಇವಾಗ ಎಲ್ಲನೂ ಹುರಿದಿದ್ದಾಯಿತು. ಇದಾದಮೇಲೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೆಗಳಲ್ಲಿ ತೂತ್ ಬೋಸಿ ಥರ ಏನಾದರೂ ಇರುತ್ತೆ ನೋಡಿ, ಮಾಮೂಲಿ ವಡೆ ಮಾಡುವಾಗೆಲ್ಲ ಹಾಕ್ಕೊತಾರಲ್ಲ ಆ ಥರ ಬೋಸಿಗೆ ನೀವು ಇದನ್ನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಕೆಳಗಡೆ ಒಂದು ಪ್ಲೇಟ್ ಇಡಬೇಕು. ಯಾಕೆ ಅಂತ ಹೇಳಿದ್ರೆ ಎಣ್ಣೆ ಎಲ್ಲ ಅದಕ್ಕೆ ಸೋರ್ಕೊಳ್ಳುತ್ತೆ. ಆವಾಗ ಆಯಿಲ್ ಕಂಟೆಂಟ್ ಆಯಿಲ್ ಥರ ಅನಿಸಲ್ಲ. ಇನ್ನು ಅದಾದಮೇಲೆ ಬೆಳ್ಳುಳ್ಳಿನ ಒಂದು ಸಲ ಹಂಗೆ ಜಜ್ಜಿಕೊಂಡು ಅದು ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿನ ಒಟ್ಟಿಗೆ ಹಾಕ್ಕೊಂಡು ನೀವು ಒಂದು 2 ಸೆಕೆಂಡ್ ಹುರ್ಕೊಂಡು ಆ ಕಾಳೊಳಗನೆ ಸೇರಿಸ್ಕೊಬೇಕಾಗುತ್ತೆ. ಇನ್ನು ಈ ಕಡೆ ಕಾಳು ಎಣ್ಣೆ ಸೋರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಕಡೆ ಎತ್ತಿಟ್ಟಿದ್ವಿ ಅಲ್ವಾ, ನೋಡಿ ಅದು ಎಣ್ಣೆ ಎಲ್ಲ ಹೆಂಗೆ ಸೋರ್ಕೊತಾ ಇದೆ, ಪ್ಲೇಟ್ಗೆ ಸೋರ್ಕೊಂಡ್ಬಿಡುತ್ತೆ. ಇಲ್ಲ ಅಂತಂದರೆ ಅದೇ ಎಣ್ಣೆ ಥರ ಅನಿಸ್ಬಿಡುತ್ತೆ. ಆ ಎಣ್ಣೆ ಎಲ್ಲ ಸೋರ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಹಾಗೆಯೇ ಅರಿಶಿನ ನೀವು ಸೇರಿಸ್ಕೊಂಡು
ಕಾಳೊಳಗಡೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಸೇರ್ಸೋಕೆ ಹೋಗಬಾರ್ದು. ಒಂದು 50% ತಣ್ಣಗಾದ್ಮೇಲೆ ಸೇರಿಸ್ಕೊಬೇಕಾಗತ್ತೆ. ಇಷ್ಟು ಖಾರದ ಪುಡಿ ಐಟಮ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅಂತ ಹೇಳಿದ್ರೆ ನಮ್ಮ ರೆಸಿಪಿ ರೆಡಿ ಆಗಿ ಹೋಗುತ್ತೆ. ಇದು ನನ್ನ ಅಮ್ಮನ ರೆಸಿಪಿ, ನಾನು ಹಾಗೆಯೇ ಹೇಳ್ತಿದ್ದೀನಿ ಅಷ್ಟೇ. ನೀವು ಕೂಡ ಇದನ್ನು ಟ್ರೈ ಮಾಡಲೇಬೇಕು, ಸಖತ್ತಾಗಿರುತ್ತೆ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಆ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.